ರೈಟ್, ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳ ಜೊತೆ ಮಾತಾಡೋಣ. ಶಾಂತಕುಮಾರ್ ಅವರೇ, ಈ ಸಮಸ್ಯೆ ಪ್ರತಿ ಬಾರಿನೂ ಈಗ ಉದ್ಭವಿಸ್ತಲೇ ಇದೆ. ಒಂದಷ್ಟು ಹೋರಾಟ, ಪ್ರತಿಭಟನೆ, ಸರ್ಕಾರದ ಒಂದಷ್ಟು ನಿರ್ಧಾರ ಮತ್ತು ಎಂದಿನಂತೆ ಮತ್ತೆ ಆರಂಭ. ತಮಿಳುನಾಡು ನಮಗೆ ನೀರು ಬಿಡಿ ಅಂತ ಕೇಳೋದು, ಮತ್ತೊಂದಷ್ಟು ಹೋರಾಟಗಳು. ಅಂದರೆ ಇದು ಪದೇ ಪದೇ ಇದ್ರ ಹಿಂದೆ ಏನು ಇದಕ್ಕೊಂದು ಶಾಶ್ವತ ಪರಿಹಾರ ಅಥವಾ ಕರ್ನಾಟಕ ರಾಜ್ಯದ ಜನತೆಗೆ ಕಾವೇರಿ ನದಿ ಬೆಸ್ಸಿನ ಜನ ಇದ್ದಾರಲ್ಲ, ಜಲಾನಯನ ಪ್ರದೇಶದ ಜನರಿಗೆ ಒಂದು ಸರಿಯಾದ ಮಾಹಿತಿನೇ ಇಲ್ಲ. ಇದು ಯಾಕೆ ಆಗ್ತಾ ಇದೆ, ನಮ್ಮ ನೀರನ್ನ ನಾವು ಯಾಕೆ ಬಳಸ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದು. ನಿಜವಾಗ್ಲೂ ಇದರಲ್ಲಿ ಏನು ನಡೀತಾ ಇದೆ? ಈಗ ಮುಖ್ಯವಾಗಿ ಎರಡು ರಾಜ್ಯಗಳ ನಡುವೆ ರೈತರಿಗೆ ಸಾಮರಸ್ಯತೆಯನ್ನು ಉಂಟು ಮಾಡಿ ಈ ನದಿ ವಿವಾದವನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ. ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಎರಡು ರಾಜ್ಯಗಳ ಸರ್ಕಾರಗಳು ಮತ್ತು ರೈತ ಪ್ರತಿನಿಧಿಗಳ ಕೂರಿಸಿ ಸೌಹಾರ್ದಯುತವಾಗಿ ಬಗೆಹರಿಸಬೇಕು ಅನ್ನುವಂಥ ಚಿಂತನೆ ಯಾವುದೇ ಸರ್ಕಾರಗಳು ಮಾಡಿಲ್ಲ, ಇವತ್ತಿನ ತನಕ ಮಾಡಿಲ್ಲ. ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ತಕ್ಕಂಥ ವಾತಾವರಣ ಜಾಸ್ತಿ ಇದೆ. ಈ ಸಲ ಆಗಿರೋದು ಕೂಡ ಅದೇ ಆಗಿದೆ, ಪ್ರತಿ ಸರಿನೂ ಅದೇ ಆಗ್ತಾ ಇದೆ. ಬಟ್ ನೀವು ಹೇಳಿದಂಗೆ ಜನಕ್ಕೆ ಇದು ಮಾಹಿತಿ ಕೊರತೆ ಅಂತ ಹೇಳಿದ್ರಲ್ಲ, ಇದು ರಾಜಕೀಯ ಬೆಳೆ ಎಲ್ಲಿ ಬೇಯಿಸ್ಕೊಳ್ತಾ ಇದ್ದಾರೆ, ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಜನರ ಮಟ್ಟಕ್ಕೆ ತಲುಪಿಲ್ಲ. ಅದು ತಲುಪೋದೇ ಇಲ್ಲದೇ ಇರತಕ್ಕಂಥ ಕಾರಣದಿಂದ ಈ ಒಂದು ಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಈಗ ಮೊನ್ನೆ ಕೂಡ ನೀರನ್ನ ಬಿಡಬೇಕು ಅಂತ ಪ್ರಧಾನಮಂತ್ರಿಗಳು 9,000 ಕ್ಯೂಸೆಸ್ನ ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ. ಇದು ರಾಜಕೀಯ ಕಾರಣನೇ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ಅವರು ಒಬ್ಬ ಪ್ರಧಾನಮಂತ್ರಿಯಾಗಿ ಈ ದೇಶದ ಸಮಗ್ರತೆಯನ್ನು ಚಿಂತನೆ ಮಾಡಬೇಕಾಗ್ತದೆ. ಎರಡು ರಾಜ್ಯಗಳಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಸರಿಯಾಗಿ ಚಿಂತನೆ ಮಾಡಬೇಕಾಗ್ತದೆ. ಅವರು ನಮ್ಮ ರಾಜ್ಯ ಸರ್ಕಾರ ಒತ್ತಾಯ ಮಾಡದಂತೆ ಒಂದು ತಜ್ಞರ ಪರಿಶೀಲನಾ ಸಮಿತಿಯನ್ನು ಕರೆಸಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ 8 ತಿಂಗಳಿಂದಲೂ ಕೂಡ ಬರಗಾಲ ಇದೆ, ಕುಡಿಯಲಿಕ್ಕೆ ನೀರೇ ಇಲ್ಲ, ದನ ಕರುಗಳು ಮೇವಿಲ್ಲ, ವಲಸೆ ಹೋಗ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ ನೀರು ಬಿಟ್ಟಿಲ್ವಾ? ಇದು ಗೊತ್ತಿದ್ರು ನೀರು ಬಿಡಿ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಇದು ರಾಜಕಾರಣ ಅಂತಲೇ ಅಲ್ಲ. ಅವ್ರು ಹೇಳಕ್ ಮುಂದೆ ಬಿಟ್ಟಿಲ್ಲ, ಅವ್ರು ಹೇಳಕ್ ಮುಂದೆ ನೀರು ಬಿಟ್ಟಿಲ್ವಾ ಇಲ್ಲಿ? ಯಾರು ನಮ್ಮಲ್ಲಿ ಅಲ್ಲ, ಹೇಳಲಿಕ್ಕೂ ಮೊದಲು ನಮಗೇನು ಹೇಳ್ತು ರಾಜ್ಯ ಸರ್ಕಾರ, ನಾವು ನೀರು ಬಿಡಲಿಕ್ಕೆ ಆಗೋದಿಲ್ಲ ಅನ್ನೋವಂಥ ಮಾತ್ರ ಹೇಳ್ತು. ಆದರೆ ಏನಾಯಿತು, ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ನಮ್ಮ ಕಬಿನಿ ಜಲಾಶಯದಲ್ಲಿ 82 ಅಡಿ ನೀರು ಇತ್ತು. 82 ಅಡಿ ನೀರು ತುಂಬಿದೆ ಅಂತ ನಾವು ತಿಳ್ಕೊಂಡ್ವಿ. ಜಲಾಶಯದಲ್ಲಿ ಹೆಚ್ಚುವರಿ ನೀರನ್ನು ಬಿಡ್ತೀವಿ ಅನ್ನೋ ಮಾತನ್ನು ಹೇಳಿ ಬಿಡ್ತಾಯಿದ್ರು. ಅಂದರೆ ಒಂದು ದಿವಸಕ್ಕೆ 7,000 ರಿಂದ 8,000 ಕ್ಯೂಸಸ್ ಬರ್ತಾಯಿತ್ತು, ಆ ನೀರನ್ನು ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಿನ್ನೆ ನಾವು ಮುಖ್ಯ ಇಂಜಿನಿಯರ್ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆ ಮಾಡಿದಾಗ ಅವರಿಂದ ಅಗಾಧವಾದ ಸುದ್ದಿ ಬಂತು ನಮಗೆ. ಏನಂತ ಹೇಳಿದ್ರೆ 82 ಅಡಿ ನೀರು ನಮ್ಗೆ ಇರಬೇಕಾಗಿತ್ತು. ನಿನ್ನೆ ಹೇಳ್ತಾರೆ 75.60 ನೀರಿದೆ ಅಂತ ಹೇಳ್ತಾರೆ. ಸುಮಾರು 7.5 TMC ನೀರನ್ನು ನಮ್ಮ ಜಲಾಶಯದಿಂದ ಬಿಟ್ಟಿದ್ದಾರೆ. ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಪ್ರದೇಶದಲ್ಲಿ ನಮ್ಮ ರೈತರು ಬೆಳೆಯನ್ನು ಬೆಳ್ಕೊಂಡಿದ್ದಾರೆ, ಬೆಳೆಯನ್ನು ನಾಟಿ ಮಾಡಿದ್ದಾರೆ. ಇನ್ನು 3 ತಿಂಗಳ ಕಾಲ ನಮಗೆ ನೀರು ಬೇಕಾಗ್ತದೆ. ಈ ಬೆಳೆಗಳಿಗೆ ನೀರನ್ನು ಕೊಡುವಂಥ ಸಾಮರ್ಥ್ಯ ನಿಮ್ಗೆ ಇದೆಯಾ ಅಂತ ಕೇಳಿದ್ರೆ ಆ ಸಂಬಂಧಪಟ್ಟ ಅಧಿಕಾರಿ ಈಗಿರ್ತಕ್ಕಂಥ ನೀರಲ್ಲಿ ಸಾಧ್ಯತೆ ಕಡಿಮೆ ಇದೆ, ನಾವು ಕಷ್ಟ ಆಗ್ತದೆ, ಮಳೆ ಊದ್ರೆ ಜಲಾಶಯ ಭರ್ತಿ ಆದರೆ ಮಾತ್ರ ನೀರನ್ನು ಕೊಡ್ಬೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಇವರು ಎಷ್ಟು ಇಬ್ಬಂದಿತನದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ಇದೇ ಉದಾಹರಣೆ. ರೈಟ್ ಸರ್, ಓಕೆ ಸರ್. ನರಸಿಂಹಪ್ಪ ಅವರೇ, ಪ್ರತಿ ಬಾರಿನೂ ಯಾಕೆ ಹಿಂಗಾಗ್ತಾ ಇದೆ? ನಿಮ್ಮ ಪ್ರಶ್ನೆ ಸ್ವಲ್ಪ ಇನ್ನೂ ಸರಿ ಇರ್ಬೋದಿತ್ತು ಅನ್ನೋ ಅಂದ್ಕೊಳ್ತೀನಿ. ಇದು ಪ್ರತಿ ಬಾರಿ ಏನೂ ಆಗ್ತಾಯಿಲ್ಲ. ಇದಕ್ಕೆ ಟ್ರಿಬ್ಯುನಲ್ ಅವಾರ್ಡ್ ಬಂದ ಮೇಲೆ ಇದು ಅಂತಿಮ ಘಟ್ಟಕ್ಕೆ ಮುಟ್ಟಿತು. 12 ವರ್ಷ ಕೆಲಸ ಮಾಡಿ ಟ್ರಿಬ್ಯುನಲ್ಲು ಫೈನಲ್ ಅವಾರ್ಡ್ ಕೊಡ್ತು. ಅದಕ್ಕಿಂತ ಮುಂಚೆ ಒಂದು ಇಂಟ್ರಿಮ್ ಅವಾರ್ಡ್ ಕೊಡ್ತು, 205 TMCFT ನೀರು ಬಿಡಬೇಕು ಅಂತ. ಫೈನಲ್ ಅವಾರ್ಡ್ನಲ್ಲಿ 192 TMCFT ನೀರು ಬಿಡಬೇಕು ಅಂತ ಆಯಿತು. ಆ ನೀರನ್ನು ಯಾಕೆ ಬಿಡಬೇಕು ಅಂತಂದರೆ ಅಲ್ಲಿ ನಮಗೆ ನಾವು ಎಲ್ಲಿ ಎಡವಿದೆ ಅನ್ನೋದು ತೋರಿಸ್ತೀನಿ ನಿಮಗೆ. ವಾಟರ್ ಇಯರ್, ನೀರಿನ ವರ್ಷ ಪ್ರಾರಂಭ ಆಗೋದು ಜೂನ್ನಿಂದ ಮುಂದಿನ ವರ್ಷದ ಮೇ ಕೊನೆವರೆಗೆ. ಜೂನು ಫೈನಾನ್ಷಿಯಲ್ ಇದ್ದಂಗೆ ಇದು ವಾಟರ್ ಇಯರ್ ಜೂನ್ ಟು ಮೇ ಅಂತ, ಮುಂದಿನ ವರ್ಷದ ಮೇವರೆಗೆ. ಜೂನ್ನಲ್ಲಿ 10 TMCFT, ಜುಲೈನಲ್ಲಿ 34 TMCFT, ಆಗಸ್ಟ್ನಲ್ಲಿ 50 TMCFT, ಸೆಪ್ಟೆಂಬರ್ನಲ್ಲಿ 40, ಅಕ್ಟೋಬರ್ನಲ್ಲಿ 22, ನವಂಬರ್ನಲ್ಲಿ 15, ಡಿಸೆಂಬರ್ನಲ್ಲಿ 8, ಜನವರಿನಲ್ಲಿ 3, ಫೆಬ್ರವರಿ 2.5, ಮಾರ್ಚ್ 2.5, ಏಪ್ರಿಲ್ 2.5, ಮೇ 2.5. ಅಲ್ಲಿಗೆ 192 TMCFT ನೀರನ್ನು ನಾವು ಅವರಿಗೆ ಕೊಡಬೇಕು. ತಿಂಗಳಿಗಿಷ್ಟು ಅಂತ ಕೊಡಬೇಕು. ಅದನ್ನು ನಾವಿಲ್ಲಿ ಹಿಡಿದಿಟ್ಕೊಂಡಿರಬೇಕು. ನಮ್ಮ ಇಡೀ ಅಣೆಕಟ್ಟೆಗಳ ಕೆಪ್ಯಾಸಿಟಿ ಹೇಳಬೇಕಂದ್ರೆ 1972ಕ್ಕಿಂತ ಹಿಂದೆ ನಮ್ಮ ಹತ್ರ 3 ಜಲಾಗಾರಗಳಿದ್ದಿದ್ದು. ಒಂದು ಕೃಷ್ಣರಾಜ ಸಾಗರ 45.75,
ಇನ್ನೊಂದು ನುಗು 4.25, ಆರಂಗಿ ಇನ್ನೊಂದು ಮಾರ್ಕೋನಹಳ್ಳಿ 2.25. ಒಟ್ಟು 51 TMCFT ನೀರಿನ ಕೆಪಾಸಿಟಿ ಇತ್ತು ನಮಗೆ. 72ರ ನಂತರ ನಮ್ಮಲ್ಲಿ ಹಾರಂಗಿ, ಹೇಮಾವತಿ, ಕಬಿನಿ, ತಾರಕ, ಯಗಚಿ ಇವು ಮೇಜರಾಗಿ 71 TMCFT ನೀರನ್ನು ಮತ್ತೆ ಸೇರಿಸ್ಕೊಂಡ್ವಿ. ನಮ್ಮ ಅಲ್ಲಿಗೆ ಒಟ್ಟು ಟೋಟಲ್ ನಮ್ಮದು ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟಿದೆ? 123 TMCFT ನೀರಿನಷ್ಟು ಮಾತ್ರ ನಮ್ಮ ಹೋಲ್ಡಿಂಗ್ ಕೆಪಾಸಿಟಿ. ರಾಜ್ಯದ ಜಲಾಶಯ ಇದ್ದು 5. ಓಕೆ. ಅವರಿಗೆ ನಾವು ವರ್ಷದಲ್ಲಿ ಬಿಡಬೇಕಾಗಿರೋದು 192 TMCFT. ನಮ್ಮಲ್ಲಿರೋದನ್ನೆಲ್ಲ ಖಾಲಿ ಮಾಡಿ ಇಂಥ ಕೆಟ್ಟ ವರ್ಷದಲ್ಲಿ ಇನ್ನೂ ಅವ್ರಿಗೆ ಕಡಿಮೆ ಬೀಳ್ತದೆ. ಇದನ್ನು ಎಲ್ಲಿ ನಾವು ಯಾಕೆ ಇದನ್ನು ಟ್ರಿಬ್ಯುನಲಲ್ಲಿ ಯಾಕೆ ಪರಿಣಾಮಕಾರಿಯಾಗಿ ಅದಕ್ಕೆ ರನ್ ಆಫ್ ದ ರಿವರ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಓಕೆ. ಡ್ಯಾಮ್ ತುಂಬಿದಾಗ ಹೆಚ್ಚು ನೀರು ಬಿಡ್ತೀವಂತ. ಈ 16 ವರ್ಷದಲ್ಲಿ ನಾವು ಟ್ರಿಬ್ಯುನಲ್ ಅಸ್ತಿತ್ವದಿದ್ದ ಸಮಯದಲ್ಲಿ ನಾವು ಬಿಟ್ಟಿರೋ ನೀರು ಎಷ್ಟಂತಂದರೆ 4 ವರ್ಷ ಬಿಟ್ಟು ಇನ್ನೆಲ್ಲ ವರ್ಷಗಳಲ್ಲೂ ನಾವು ಎಷ್ಟು ಬಿಡಬೇಕು ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ದೀವಿ. ಅದು ಒಟ್ಟು ಟೋಟಲ್ಲು 1750 TMCFT ಅಷ್ಟು ನೀರನ್ನು ನಾವು ಹೆಚ್ಚಿಗೆ ಬಿಟ್ಟಿದ್ದೀವಿ ಅವರಿಗೆ. ಹೋದ ವರ್ಷನೂ ಬಿಟ್ಟಿದ್ದೀವಿ. ಮತ್ತು ಯಾಕೆ ಹಿಂಗೆ ಗಲಾಟೆ ತೆಗಿತಾರೆ? ಅದಕ್ಕೆ ಅರ್ಥ ಇದೆ. ಏನಿದೆ? ಅವರು ಕನ್ನಂಬಾಡಿ ಕಟ್ಟೋಕ್ಕಿಂತ ಮುಂಚೆ ಕಾಲುವೆಗಳು ನಂಜನಗೂಡು ಹತ್ರ 1-2 ಕಾಲುವೆ, ಹೊಳೆ ನರಸೀಪುರದ ಹತ್ರ 1 ಕಾಲುವೆ, ಮತ್ತು ಈ ಕನ್ನಂಬಾಡಿ ಊರಿನಿಂದ ಹಿಡಿದು ಕೆಳಗಡೆಗೆ 1-2-3 ಕಾಲುವೆಗಳಲ್ಲಿ 3.25 ಲಕ್ಷ ಎಕರೆ ನೀರಾವರಿ ಆಗ್ತಿತ್ತು ಕಾವೇರಿ ಬೈಲಲ್ಲಿ. ಉಳಿದ ನೀರೆಲ್ಲ ತಮಿಳ್ನಾಡಿಗೆ ಹೋಗ್ತಿತ್ತು. ಆ ತಮಿಳ್ನಾಡಿಗೆ ಹೋದ ನೀರನ್ನೆಲ್ಲ ಸಂಪಾಗಿ ಎಷ್ಟು ವರ್ಷದಿಂದ? ಕ್ರಿಸ್ತ ಪೂರ್ವದಿಂದ ಉಪಯೋಗಿಸ್ಕೊಂಡು ಇದುವರೆಗೂ ಉಪಯೋಗಿಸ್ತಾನೇ ಇದ್ದರು. ಅದಕ್ಕೋಸ್ಕರ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟಬೇಕು ಅಂತ 1909ರಲ್ಲಿ ಪ್ರಸ್ತಾವನೆ ಹಾಕಿದಾಗ ಇವ್ರಿಗೆ ನಿದ್ದೆ ಬರಲಿಲ್ಲ. ಯಾರಿಗೆ? ತಮಿಳ್ನಾಡಿನವ್ರಿಗೆ. ಅಲ್ಲಿಂದ ಸತತ 12 ವರ್ಷ ಹೋರಾಟ ಮಾಡಿ 1923-24ರಲ್ಲಿ ಪರ್ಮಿಷನ್ ತಗೊಂಡು 10 ವರ್ಷದಲ್ಲಿ ಈ ಡ್ಯಾಮನ್ನು ಕಂಪ್ಲೀಟ್ ಮಾಡಿದ್ರು. ಕಾಸಿಲ್ಲ. ಮಹಾರಾಜರು ಮನೆಯಲ್ಲಿದ್ದ ಬೆಳ್ಳಿ, ಬಂಗಾರ, ವಜ್ರ ಮೂಟೆಗಳಿಗೆ ತುಂಬಿ ಬೊಂಬಾಯಿಗೆ ಕಳಿಸಿ ಅದನ್ನಲ್ಲಿ ಮಾರಿಸಿ ದುಡ್ಡು ಕೊಟ್ಟು ಕಟ್ಸಿಬಿಟ್ರು. ಕಟ್ಸಿದ ಮೇಲೆ 45 TMCFT ನೀರು ನಿಲ್ಲೋಂಗೆ ನಮಗೆ ಅವಕಾಶ ಆಯಿತು. ಅದಕ್ಕೆ ವಿಶ್ವೇಶ್ವರಯ್ಯ ಏನು ಹೇಳಿದ್ರು? ಮಹಾನುಭಾವ ನೆನೆಸ್ಬೇಕು ಇಷ್ಟೊತ್ತಲ್ಲಿ. ನೀವು ಜಾನ್ ಟೈಲರ್ ಕಂಪ್ನಿ ಬಂಗಾರ ತೆಗಿಯೋಕ್ಕೆ ಕೋಲಾರಕ್ಕೆ ಕರ್ಕೊಂಬಂದಿದ್ದೀರಿ KGFಗೆ. ಅವ್ರಿಗೆ ಕರೆಂಟ್ ಬೇಕು. ನಾವು ಈ ಕನ್ನಂಬಾಡಿನಲ್ಲಿ ನೀರು ಉತ್ಪಾದನೆ ಮಾಡೋದಕ್ಕೆ ನಮಗೆ ಮಣ್ಣು ಕಟ್ಟೆ ಹಾಕಿದ್ರೆ ನಿಲ್ಲೋದಿಲ್ಲ. ಅದು ಮಳೆಗಾಲದಲ್ಲಿ ಒಂದು ಕಟ್ಟೆ ಕಟ್ಕೊಳ್ಳೋಕೆ ಅವಕಾಶ ಕೊಡಿ, ನಿಮಗೆ ಕರೆಂಟ್ ಉತ್ಪತ್ತಿ ಮಾಡಿಕೊಡ್ತೀವಿ. ಕರೆಂಟ್ ಆದಮೇಲೆ ನೀರು ನಿಮಗೆ ಹೋಗ್ತದೆ ಅಂತ ಹೇಳಿಬಿಟ್ಟು ಇದನ್ನು ಕಟ್ಸಿದ್ದು. 1.25 ಲಕ್ಷ ಎಕರೆಗೆ ಪರ್ಮಿಷನ್ ಕೊಟ್ಟರು ಅವಾಗ. ಆಮೇಲೆ ಇನ್ನು ಎಕ್ಸ್ಟೆನ್ಷನ್ ಸೇರಿಸಿದ ಮೇಲೆ 1,96,000 ಎಕರೆ ಮಾತ್ರ ಇಲ್ಲಿ. ಈ 72 ಅಗ್ರಿಮೆಂಟ್ ಮುಗಿಯೋ ತಕ್ಷಣ ಕಾಯ್ತಾ ಇದ್ದ ಕರ್ನಾಟಕ ಸರ್ಕಾರ ಬಹಳ ಬುದ್ಧಿವಂತಿಕೆ ಮಾಡಿಬಿಟ್ಟು ಇನ್ನು 71 TMCFT ಹೆಚ್ಚಿಗೆ ಕೆಪಾಸಿಟಿನ ತನ್ನ ಸ್ವಂತ ದುಡ್ಡು, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಇಲ್ಲ, ರಾಜ್ಯದಲ್ಲಿ ಒಬ್ಬ ಬಲವಾದ ಸರ್ಕಾರ ಇತ್ತು, ಯಾರನ್ನ ಕೇರ್ ಮಾಡದೇ ಇರೋಂಥ ಸರ್ಕಾರ. ಅದ್ರ ಬಗ್ಗೆ ಮಾತಾಡೋಣ ಸರ್. ಅದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ಜೊತೆ ಪುಟ್ಟರಾಜು ಕೂಡ ಕಾಯ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.